ನಮಸ್ಕಾರ ಸ್ನೇಹಿತರೆ, ಉದ್ಯೋಗ ಪರ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನು ಈಗ ತಂದಿರ್ತಕ್ಕಂಥ ಉದ್ಯೋಗ ಮಾಹಿತಿ ಯಾವುದಪ್ಪ ಅಂತಂದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಒಂದು ಸ್ಪೆಷಲಿಸ್ಟ್ ಕಾರ್ಡ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಅರ್ಜಿ ಇದೇ ಸೆಪ್ಟೆಂಬರ್ 11ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸೋದಕ್ಕೆ, ಮತ್ತು ಕೊನೆಯ ದಿನಾಂಕ ಬಂದು ಇದೇ ಅಕ್ಟೋಬರ್ 2ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಇದಕ್ಕೆ ವಿದ್ಯಾರ್ಹತೆ ಬಂದು ಎನಿ ಡಿಗ್ರಿ ಅಂದರೆ ಯಾವುದೇ ಪದವಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಕೊನೆ ದಿನಾಂಕದ ತನಕ ವೆಯ್ಟ್ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ. ಮತ್ತು ಈ ಹುದ್ದೆಗೆ ಅರ್ಹತೆ ಆಗಿರ್ಬೋದು ಅಥವಾ ವಯೋಮಿತಿ, ಆಯ್ಕೆ ಪ್ರಕ್ರಿಯೆ ಅಥವಾ ನೇಮಕಾತಿ ವಿಧಾನ ಯಾವ ರೀತಿ ಇರುತ್ತೆ, ಈ ಥರ ಸಂಪೂರ್ಣ ಮಾಹಿತಿ, ಬೇರೆ ಮಾಹಿತಿಗಳು ನೀವು ನೋಡಬೇಕು ಅಂತಂದರೆ ಇದರದ್ದು ಬ್ಯಾಂಕ್ನ ಒಂದು ವೆಬ್ಸೈಟ್ ಅಡ್ರೆಸ್ ಇದೆ ಸ್ನೇಹಿತರೆ, bank.sbi/careers ಅಂತ. ಸೊ ಈ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಹಾಗೆ ಇನ್ನೊಂದು ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ, sbi.co.in/careers ಅಂತ. ಸೊ ಈ ಎರಡು ವೆಬ್ಸೈಟ್ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಜಸ್ಟ್ PDF ಡೌನ್ಲೋಡ್ ಮಾಡಿ ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಇಲ್ಲಾಂತಂದರೆ PDF ನಾನು ಡೌನ್ಲೋಡ್ ಮಾಡಿರ್ತಕ್ಕಂಥ ಒಂದು PDF ಕಾಪಿ ಕೂಡ ನನ್ನ ಹತ್ರ ಇದೆ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೂಡ ಹಾಕ್ತೀನಿ. ಡೈರೆಕ್ಟ್ ಬೇಕಿದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದಕ್ಕೆ ಎನಿ ಡಿಗ್ರಿ ಆಗಿರೋದ್ರಿಂದ ಡಿಗ್ರಿ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಟ್ರೈ ಮಾಡ್ಬೋದು. ಅಕ್ಟೋಬರ್ 2ನೇ ತಾರೀಕು ಕೊನೆಯ ದಿನಾಂಕ ಆಗಿರೋದ್ರಿಂದ ಕೊನೆಯ ದಿನಾಂಕದ ತನಕ ಕಾಯಬೇಡಿ ಸ್ನೇಹಿತರೆ. ಇದು ಟೋಟಲ್ಲು 59 ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು. ಸೊ ಕ್ಯಾಟಗರಿ ವೈಸ್ ಅದನ್ನು ಕೂಡ ಡಿವೈಡ್ ಮಾಡಿ ಹಾಕಿದ್ದಾರೆ ಸ್ನೇಹಿತರೆ. SC ಅವರಿಗೆ ಅದರಲ್ಲಿ ನೋಡಿ 2 ಥರ ಪೋಸ್ಟ್ ಇದೆ. ಮ್ಯಾನೇಜರ್ ಒಂದು, ಅದು ಪ್ರಾಡಕ್ಟ್ಸ್ ಮತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮು, ಮತ್ತು ಡೆಪ್ಟಿ ಮ್ಯಾನೇಜರ್ ಅದು ಕೂಡ ಪ್ರಾಡಕ್ಟ್ ಮತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ಪೋಸ್ಟ್ ಆಗಿದೆ ಸ್ನೇಹಿತರೆ. ಸೊ SC ಕ್ಯಾಟಗರಿ ಅವರಿಗೆ ಮ್ಯಾನೇಜರ್ ಪೋಸ್ಟಲ್ಲಿ 5 ಪೋಸ್ಟ್ಗಳಿದೆ, ಮತ್ತು ಇವ್ರಿಗೆ ಡೆಪ್ಯೂಟಿ ಮ್ಯಾನೇಜರ್ಗೆ 4 ಪೋಸ್ಟ್ಗಳಿರುತ್ತೆ. STಗೆ 2 ಪೋಸ್ಟು, ಡೆಪ್ಯೂಟಿ ಮ್ಯಾನೇಜರು 1 ಪೋಸ್ಟು. OBC ಅವ್ರಿಗೆ ನೋಡಿ 9 ಪೋಸ್ಟ್ ಇರುತ್ತೆ ಮ್ಯಾನೇಜರು, ಮತ್ತು ಡೆಪ್ಯೂಟಿ ಮ್ಯಾನೇಜರ್ಗೆ 6 ಪೋಸ್ಟ್ ಇದೆ. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಅರ್ಬನ್ ಇವರೆಲ್ಲರಿಗೂ ಸೇರಿಸಿ ಸ್ನೇಹಿತರೆ ಟೋಟಲು 59 ಪೋಸ್ಟ್ಗಳು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಷ್ಟು ಪೋಸ್ಟ್ಗಳಿಗೆ ಈಗ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು. ಏಜ್ ರಿಲ್ಯಾಕ್ಸೇಷನ್ ನೀವು ನೋಡೋದಾದರೆ ನೋಡಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ OBC ಅವರು ನಾನ್ ಕ್ರಿಮಿಲೇಯರ್ಗೆ 3 ವರ್ಷ ಇರುತ್ತೆ. ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಅವ್ರಿಗೆ 5 ವರ್ಷಗಳಿರುತ್ತೆ. ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವ್ರಿಗೆ 10 ವರ್ಷ ಇರುತ್ತೆ. ಅವ್ರಿಗೂ ಕೂಡ ಅದರಲ್ಲಿ OBC SC ಇವ್ರಿಗೆ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸೊ ಎಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂತ. ಸೊ ಇದೆಲ್ಲ ಡೀಟೇಲ್ಸು ನೀವು PDF ಚೆಕ್ ಮಾಡ್ಕೋಬೋದು. ಅದನ್ನು ಚೆಕ್ ಮಾಡ್ಕೊಂಡು ಒಂದು ಸಲ ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಒಳ್ಳೆಯದು ಅಂದ್ಕೊಳ್ತೀನಿ. ಸೊ ಇನ್ನಷ್ಟು ಮಾಹಿತಿಗಳಿವೆ ಸ್ನೇಹಿತರೆ. ಮುಂದಿನ ವೀಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.